ಬಜೆಟ್ ಬಗ್ಗೆ ಎಲ್ಲ ಸೇರಿಸ್ಬಿಟ್ಟು ಒಟ್ಟಾರೆಯಾಗಿ ನಮಗೆ ಹೇಳ್ತೀನಿ. ಸಿದ್ದರಾಮಯ್ಯ ಸಾಹೇಬರು 17 ಬಜೆಟನ್ನು ಮಂಡಿಸಿದ್ದೀನಿ ಅಂತ ಹೇಳ್ತಾರೆ. ಇವರು ಬಜೆಟನ್ನು ಮಂಡಿಸಿದ್ರು ಅಥವಾ ಬರ್ಕೊಟ್ಟಿದ್ದನ್ನು ಓದಿರೋ? 17 ಸಾರಿ ಓದಿರೋ 17 ಬಜೆಟನ್ನು ಮಂಡಿಸಿದ್ರೆ ನಮಗೆ ಆಶ್ಚರ್ಯ ಆಗ್ತಿದೆ ಅಥವಾ ಅನುಮಾನನೂ ಕಾಡ್ತಾಯಿದೆ ನಮಗೆ. ಯಾಕೆಂದರೆ ಬರ್ಕೊಟ್ಟಿರೋದು ಓದಿದ್ದಾರೆ ಅನ್ನೋದು ನಮಗೆ ನಮ್ಮ ಅನುಭವಕ್ಕೆ ಬರ್ತಾ ಇರೋವಂಥದ್ದು. ಇವರು ಮಂಡಿಸಿದರೆ ಇವರು ಬಜೆಟ್ಗಳು 17 ಬಜೆಟ್ಗಳಲ್ಲಿ ಏನೇನು ಮಂಡಿಸಿದರೆ ಅದರಲ್ಲಿ ಇವರನ್ನು ನೆನಪು ಮಾಡಿಕೊಳ್ಳುವಂತಹ, ಇವರ ರಾಜಕೀಯ ಅವಧಿ ಮುಗಿದಾದ ನಂತರನೂ ಕೂಡ ಜನ ಇವರನ್ನು ಆರಾಧಿಸುವಂತಹ ಒಂದೇ ಒಂದು ಕೆಲಸವನ್ನು ದಯವಿಟ್ಟು ಹೇಳಿಬಿಡಿ ಸರ್. ಸಿದ್ದರಾಮಯ್ಯ ಸಾಹೇಬ್ರೆ ಏನು ಮಾಡಿದ್ರು ಹೇಳಿ. ಯಾವ ಕೆಲಸನಾದರೂ ಮೈಸೂರಿಗೆ ಮಾಡಿದಾರಾ? ಯಡಿಯೂರಪ್ಪ ಸಾಹೇಬರು 2008ರಲ್ಲಿ ಮುಖ್ಯಮಂತ್ರಿ ಆದ ಕೂಡಲೇ ಶಿವಮೊಗ್ಗದಂತಹ ಒಂದು ಅಭಿವೃದ್ಧಿಯೇ ಹೊಂದದೇ ಇದ್ದಂತಹ ಜಿಲ್ಲಾ ಕೇಂದ್ರವನ್ನು 3 ವರ್ಷಗಳಲ್ಲಿ ಬದಲಾವಣೆಯನ್ನು ಮಾಡಿದರು. ಅದರ ಚಿತ್ರಣವನ್ನು ಬದಲಾಯಿಸಿದರು. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟು ಕರ್ನಾಟಕದಲ್ಲೇ ಬಿಗ್ಗೆಸ್ಟ್ ಅಥವಾ ಲಾಂಗೆಸ್ಟ್ ರನ್ವೇ ಇರುವಂಥ ಏರ್ಪೋರ್ಟನ್ನು ಮಾಡಿದರು. ಸರ್, ಯಡಿಯೂರಪ್ಪನವ್ರನ್ನ ಜನ ತಲೆಂದ್ರೆ ಮುಂದಿನ ತಲೆತಲಾಂತರದವರು ಕೂಡ, ಮುಂದಿನ ತಲೆಮಾರಿನವರು ಕೂಡ ನೆನಪು ಮಾಡಿಕೊಳ್ಳುವಂಥ ಕೆಲಸ ಮಾಡಿದರು. ನೀವೇನು ಸಾರ್ ಮಾಡಿದ್ರಿ? 17 ಸಾರಿ ಓದಿದ್ದೇ ಬಂತು. ಓದಿದ್ರಿ 17 ಸಲ ಓದಿ ನೀವು ರೆಕಾರ್ಡ್ ಮಾಡಿದ್ರಿ. ನಿಮ್ಮ ಇವರು ಬಜೆಟದ ಬಗ್ಗೆ ಹೇಳಬೇಕು ಅಂದರೆ 2013-14ರಲ್ಲಿ ಮೊದಲನೇ ಬಜೆಟ್ ಕೊಟ್ಟಿದ್ರಲ್ವ, ಆ ಬಜೆಟಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಹಾಗೂ ಕೊಡಗನ್ನು ಸೇರಿ ಒಂದು ಟೂರಿಸಮ್ ಸರ್ಕ್ಯೂಟ್ ಮಾಡ್ತೀವಿ ಅಂದರು. ಮಾಡಿದಾರಾ? ನಾನು ಮಾಧ್ಯಮಗಳು ಕೇಳ್ತೀನಿ, ಮಾಡಿದಾರಾ? 2013-14ರಲ್ಲಿ 2017-18ರಲ್ಲಿ ಇಮ್ಮಾವು ಹತ್ರ 100 ಎಕರೆ ಭೂಮಿಯಲ್ಲಿ ಫಿಲ್ಮ್ ಸಿಟಿ ಮಾಡ್ತೀನಿ ಅಂದರು. 2017-18 ಆಮೇಲೆ 5 ವರ್ಷ ಜನ ಇವರಿಗೆ ಇಲ್ಲಿ ರಜೆ ಕೊಟ್ಬಿಟ್ರು. ಇಲ್ಲಿಂದ ಚಾಮುಂಡೇಶ್ವರಿಯಿಂದಲೇ ಸಾಕು, ಬರೀ ಸುಳ್ಳು ಹೇಳೋದು ನೀವು ಅಂತ ಕಳಿಸಿದರು. ಆ ಬದಾಮಿಯವರೇನೋ ಇವ್ರನ್ನ ಕೈ ಹಿಡಿದ್ರು, ವಾಪಸ್ಸು ಹೊರನಾಕ್ಕೆ ಬಂದಿದ್ದಾರೆ. ಆಯಿತು, 2023ರಲ್ಲಿ ಮತ್ತೆ ಮಧ್ಯಂತರ ಬಜೆಟನ್ನು ಮಂಡಿಸಿರೋ, ಇಮ್ಮಾವು ಬಗ್ಗೆ ಮಾತಾಡಿರೋ. ಆಯಿತಾ? 24-25 ಬಜೆಟ್ ಆಯಿತು, 25-26 ಬಜೆಟ್ ಆಯಿತು. ಈಗ 26-27ನೇ ಬಜೆಟನ್ನು ಮಂಡಿಸಿದರೆ ಅಲ್ಲ ರೀ, 17-18ರಿಂದ ಸತತವಾಗಿ 4 ಬಜೆಟಲ್ಲಿ ಇಮ್ಮಾವು ಫಿಲ್ಮ್ ಸಿಟಿ ಬಗ್ಗೆನೇ ಮಾತಾಡ್ತಿದ್ದಾರೆ. ಇದೊಂಥರ ಹೆಂಗಾಗಿದೆ ಅಂತಂದರೆ, ನಮ್ಮ ಸೀರಿಯಲ್ಗಳು ಬರ್ತಾವಲ್ಲ, ಮೆಗಾ ಸೀರಿಯಲ್ಗಳು, ಎಪಿಸೋಡ್ ಮೇಲೆ ಎಪಿಸೋಡ್ ಬರ್ತಾಯಿರ್ತವೆ, ಸೇಮ್ ಸ್ಟೋರಿ ಮಾತ್ರ ಸೇಮು, ಘೋಷಣೆ ಮಾತ್ರ ಆಗ್ತಾನೇ ಇದೆ. ಆದರೆ ಕಾರ್ಯಗತ ಏನಾರು ಆಗ್ತಾಯಿದೆಯಾ? ಏನೂ ಆಗ್ತಾಯಿಲ್ಲ. ಏನು ಕಾಂಟ್ರಿಬ್ಯೂಷನ್ ಹೇಳಿ ಅವ್ರದ್ದು? ಸಿದ್ದರಾಮಯ್ಯನವ್ರನ್ನ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಇನ್ನೊಂದು ತಿಂಗಳು ಇರ್ತಾರೋ, 15 ದಿನ ಇರ್ತಾರೋ, ಅಥವಾ ಇನ್ನೇನೋ ಗುದ್ದಾಡ್ಕೊಂಡು ಉಳಿದಿದ್ದ ಟರ್ಮೂ ಕಂಪ್ಲೀಟ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನೀವ್ರನ್ನ ನೆನಪು ಮಾಡಿಕೊಳ್ಳುವಂಥ ಒಂದೇ ಒಂದು ಯೋಜನೆ ಹೇಳಿ ಸರ್. ಏನಾರು ಇದೆಯಾ ಸರ್? ನಮ್ಮ ಯಡಿಯೂರಪ್ಪ ಸಾಹೇಬ್ರ ಥರ ನೀವು ಮಾಡಿದಂಥ ಒಂದು ಘನ ಕಾರ್ಯ ಹೇಳಿ. ಯಡಿಯೂರಪ್ಪ ಸಾಹೇಬ್ರು ಇದೆ, ಮೈಸೂರು ಪಾಲಿಕೆಗೆ 100 ಕೋಟಿ ಕೊಟ್ಟಿದ್ದರು, 100 ಕೋಟಿ ರೂಪಾಯಿನ ಕೊಟ್ಟಿದ್ದರು. ಮಹಾನಗರ ಪಾಲಿಕೆ ಜೊತೆಗೆ ನಗರ ಪಾಲಿಕೆಗಳಿಗೆ ಹಾಗೆ ನಮ್ಮ ನಗರ ಸಭೆಗಳಿಗೆ ಅಲ್ಲಿಗೆ 25 ಲಕ್ಷದಂಗೆ ಕೊಟ್ಟಿದ್ದರು. ಸರ್, ನೀವೇನು ಕೊಟ್ಟಿದ್ದೀರಿ ಸರ್? ಏನೂ ಕೊಟ್ಟಿಲ್ಲ. ಮೈಸೂರಿನಲ್ಲಿ ಇವತ್ತು ನೀವು ಜಯದೇವ ಮಾಡಿ ಸರ್, ಜಯದೇವವನ್ನು ಮೈಸೂರಿಗೆ ಕೊಟ್ಟಿದ್ದು ಯಡಿಯೂರಪ್ಪ ಸಾಹೇಬರು. ರಾಮದಾಸ್ ಅವರು ಅವಾಗ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಅದಾದ ನಂತರ KRS ರೋಡ್ನಲ್ಲಿ ಅದನ್ನು ಹೊಸ ಕಟ್ಟಡ ಕಟ್ಟೋದಕ್ಕೆ ಜಾಗ ಗುರುತು ಮಾಡಿದ್ದು ಶಂಕರಲಿಂಗೇಗೌಡರು. ಅದಾದ ನಂತರ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮತ್ತು ವಾಸಣ್ಣ ಇದ್ರಲ್ಲ, MLA ವಾಸಣ್ಣ ಅವರ ಒತ್ತಾಸೆಯಿಂದಾಗಿ ನೀವು 180 ಕೋಟಿ ಕೊಟ್ಟರೆ, ಅದಕ್ಕೆ ಉಳಿದಿದ್ದ ದುಡ್ಡನ್ನು 200 ಚಿಲ್ಲರೆ ಕೋಟಿನ ಹಾಕಿದ್ದು ಜಯದೇವ ಟ್ರಸ್ಟಿಂದ ಡಾಕ್ಟರ್ ಮಂಜುನಾಥ್ ಅವರು ಹಾಕಿ ಕಟ್ಟಿಸಿದ್ದು. ಸರ್, ನಿಮ್ಮ ಕಾಂಟ್ರಿಬ್ಯೂಷನ್ ಎಲ್ಲಿ ಬಂತು ಸರ್? ಆಯಿತು, ಇವತ್ತು ಕಿದ್ವಾಯಿ ಆಸ್ಪತ್ರೆ ನಮ್ಮದು ಸರ್, ಅದು ನಮ್ಮ ಕಾಂಟ್ರಿಬ್ಯೂಷನ್ನು. ನಮ್ಮ ಯಡಿಯೂರಪ್ಪ ಸಾಹೇಬರು ಘೋಷಣೆ ಮಾಡಿದ್ದು, ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು 50 ಕೋಟಿ ಕೊಟ್ಟಿರೋದು, ನಿಮ್ಮದಲ್ಲ ಅದು. ನಿಮ್ಮದೇನಿದೆ? KR ಹಾಸ್ಪಿಟಲ್ಗೆ 89.5 ಕೋಟಿ ನವೀಕರಣ ಮಾಡೋದಕ್ಕೆ ನೀವು ಫಸ್ಟ್ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದಿದ್ದರು. ಆ ರಿವ್ಯೂ ಸಭೆನ ನಾನು ಭಾಗಿಯಾಗಿದ್ದೆ. ಆ 89.5 ಕೋಟಿ ಕೊಡಲಿಲ್ಲ ನೀವು. ಅದನ್ನು ನಮ್ಮ ಬಸವರಾಜ ಬೊಮ್ಮಾಯಿಯವರು ಕೊಟ್ಟಿದ್ದು. ನಿಮ್ಮದೇನಿದೆ ಸರ್ ಇಲ್ಲಿ? ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ? ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಲು KRS ರೋಡ್ನಲ್ಲಿ ಆಯಿತು, ಎಕ್ವಿಪ್ಮೆಂಟ್ಸೇ ಕೊಡಲಿಲ್ಲ ಸರ್, ಖಾಲಿ ಬಿಲ್ಡಿಂಗು ಅದು. ಇವಾಗ ಅದನ್ನು ಕೋವಿಡ್ ಟೈಮ್ ಒಳಗಡೆ ನಾವು ಅದನ್ನು ಇನಾಗ್ರೇಟ್ ಮಾಡಿದ್ದು, ಅದಕ್ಕೊಂದಷ್ಟು ಎಕ್ವಿಪ್ಮೆಂಟ್ ಕೊಡಿಸಿದ್ದು. ನೀವೇನು ಮಾಡಿದಿರಿ ಸರ್ ಇಲ್ಲಿವರೆಗೂ? ಮೈಸೂರಲ್ಲಿ ಸಿದ್ದರಾಮಯ್ಯನವ್ರನ್ನ ಹೆಸರು ಹೇಳೋದನ್ನ
ಮುಂದಿನ ತಲೆಮಾರು ಹೇಳುವಂತಹ ಯಾವ ಕೆಲಸ ಇದೆ ಹೇಳಿ ಸರ್. ಏರ್ಪೋರ್ಟು 319 ಕೋಟಿ ನಾನು ತಂದಿರೋದು ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ತೊಗೊಂಬಂದಿದ್ದೀನಿ ಸರ್. ಈಗ ಯಾವುದೋ IT ಸಿಟಿ ಮಾಡ್ತೀನಿ ಅಂತ ಹೇಳ್ತೀರಿ ಸರ್. 2022-23 ನಾವು ಕೋಚ್ನಲ್ಲಿ 200 ಎಕರೆ ಜಾಗ ಗುರುತು ಮಾಡಿಸಿ L&T ಅವ್ರ ಹತ್ರ DPR ಮಾಡಿಸಿ KNS ಟೆಕ್ನಾಲಜಿ ಅವ್ರ ಹತ್ರ ಸೆಮಿ ಕಂಡಕ್ಟರ್ ಯೂನಿಟ್ ತರೋದಕ್ಕೆ ನಾವು ಹೊರಟವರು. ನಿಮ್ಮ ಸರ್ಕಾರ ಬಂದಾಗ ನೀವು ಪ್ರಿಯಾಂಕರ್ಗೆ ಎಲ್ಲ ಹೋಗ್ಬಿಟ್ಟು ಸಂಜೀವ್ ಗುಪ್ತಾ ಹತ್ರ ಫೋಟೋ ತೆಗ್ಸಿದ್ರಿ ಹಿಂಗೆ ಆ KNS ಟೆಕ್ನಾಲಜಿ ಓನರ್ನ ಕರೆಸ್ಕೊಂಡು. KNS ಟೆಕ್ನಾಲಜಿ ಬಂತ ಸರ್. ಅದು ಮಾಡಿದರೆ ನೀವು IT ಸಿಟಿ ಮಾಡೋದೇನು, ಒಂದು ಸೆಮಿ ಕಂಡಕ್ಟರ್ ಯೂನಿಟ್ ಬಂತು ಅಂತಂದರೆ ಎಲ್ಲ ಸಾಫ್ಟ್ವೇರಿಗೆ ಸಂಬಂಧಪಟ್ಟ ಎಲ್ಲ ಉದ್ಯಮಗಳು ತಾವಾಗೇ ಬರೋದು ಸರ್. ಮಾಡಿದ್ರ ಸರ್ ನೀವು? ನಮ್ಮ ಕರ್ನಾಟಕನ ಬಿಟ್ಟು ಹೋದ್ರು ಅವರು. ನಿಮಗೆ ನಿಜವಾಗ್ಲೂ ಉದ್ದೇಶ ಶುದ್ಧಿ ಇದ್ದರೆ, ನಿಮಗೆ ಮೈಸೂರು ಅಭಿವೃದ್ಧಿ ಆಗಬೇಕು ಅನ್ನೋ ಭಾವನೆ ಇತ್ತು ಅಂದಿದ್ರೆ ಆ KNS ಟೆಕ್ನಾಲಜಿ ಸೆಮಿ ಕಂಡಕ್ಟರ್ ಯೂನಿಟನ್ನು ನೀವು ಇಲ್ಲಿ ತರ್ತಾಯಿದ್ರಿ. ಅದು ಮಾಡಲೇ ಇಲ್ಲ ನೀವು. ಈಗ ಬಂದು IT ಸಿಟಿ ಮಾಡ್ತೀನಿ ಇನ್ನೇನು ನೀವು ಬಜೆಟ್ ಮಂಡಿಸಿ ಅದರೊಳಗಡೆ ಅಥವಾ ನೀವು ಅದು ಬಜೆಟ್ಗೆ ಅಂತಿಮ ಅನುಮೋದನೆ ಸಿಕ್ಕಿ ಕೆಲವೇ ದಿನಗಳಲ್ಲಿ ನೀವು ಇರ್ತೀರಾ ಇಲ್ವ ಅಂತ ನಮಗೆ ಗ್ಯಾರಂಟಿ ಇಲ್ಲ. ಹಾಗಿರಬೇಕಾದ್ರೆ ನೀವು ಏನು ನಿಮ್ಮನ್ನು ಯಾಕಾಗಿ ಮೈಸೂರು ಜನ ನಿಮ್ಮನ್ನು ನೆನಪು ಮಾಡ್ಕೊಳ್ಬೇಕು ಹೇಳಿ ಸರ್. ಒಂದಾರು ಕೊಡುಗೆ ಇದೆ ಸರ್. ಇವತ್ತವರೆಗೂ ಮೈಸೂರು ಜನ ದೇವರಾಜ ಅರಸು ಅವ್ರನ್ನೇ ನೆನಪು ಮಾಡ್ಕೊಳ್ಳೋದು. ನಿಮ್ಮನ್ನು ಯಾಕೆ ಕಾರಣಕ್ಕೆ ನೆನಪು ಮಾಡ್ಕೊಳ್ತಾರೆ ಹೇಳಿ ಸರ್. ಅದಕ್ಕೆ ಈ ಬಜೆಟ್ ಅಂತೇನಿದೆಯಲ್ಲ ಅದು ಬೃಹತ್ ಮೈಸೂರಿಗೆ ದುಡ್ಡು ಕೊಡೋದು ಬಿಡಿ. ಅವ್ರ ಹತ್ರ ಕಲ್ಪನೆನೇ ಇಲ್ಲ ರೀ. ಬರೀ ಸಭೆ ಸಮಾರಂಭದಲ್ಲಿ ಉಡಾಫೆ ಮಾತಾಡೋದು, ಅವ್ರ ಬಗ್ಗೆ ಒಂದು ತುಚ್ಛವಾಗಿ ಮಾತಾಡೋವಂಥದ್ದು. ಇದು ಬಿಟ್ಟರೆ ಸಿದ್ದರಾಮಯ್ಯನವ್ರಿಗೆ ವಿಷನ್ ಅನ್ನೋದೇ ಇಲ್ಲ. ವಿಷನ್ ಇದ್ದಿದ್ರೆ 7.25 ವರ್ಷ ಆಯಿತು ಅವರು ಮುಖ್ಯಮಂತ್ರಿಯಾಗಿ. ಮೈಸೂರಲ್ಲಿ ಒಂದು ಕೊಡುಗೆ ಅವ್ರದ್ದು ಹೇಳ್ಬಿಡಿ, ಅವ್ರನ್ನ ನೆನಪು ಮಾಡ್ಕೊಳ್ಳೋಂಥದ್ದು ಏನಿದೆ ಅಂತ. ಈ DC ಆಫೀಸ್ ಇದೆಯಲ್ವಾ, ಇದಕ್ಕೆ 34 ಕೋಟಿ ಕೊಟ್ಟಿದ್ರು. ಇದಕ್ಕೆ 15 ಎಕರೆ ಜಾಗ ಕೊಡಿಸಿರೋ ನಾನೇ. ನಿಮ್ದು ಏನಿದೆ ಸರ್ ಇದು? ಬೆಂಗಳೂರು ಮೈಸೂರು ಹೈವೇ ನಿಮ್ದ ಸರ್? ಮೈಸೂರು ರಿಂಗ್ ರೋಡ್ ನಿಮ್ದ ಸರ್? ಅದು ನ್ಯಾಷನಲ್ ಲೆವೆಲ್ ಮಾಡಿಕೊಟ್ರು. ಏರ್ಪೋರ್ಟಿಗೆ ದುಡ್ಡು ಕೊಟ್ಟರು ನೀವೇ ಸರ್? ಅದು ನಾವೇ ಕೊಟ್ಟಿರೋ ಅಂಥದ್ದು. ಮೈಸೂರಿನಲ್ಲಿ ಏನೇನು ಮಾಡಿದ್ದೀವಿ ಒಳ್ಳೆ ಕೆಲಸ. ಇವತ್ತು ಇಡೀ ಗ್ರಾಮಾಂತರ ಭಾಗದಲ್ಲಿ ಎಲ್ಲ ಜಲೋತ್ಸವ ಅಂತ ಬೋರ್ಡ್ ಹಾಕಿರಲ್ಲ. ಆ ಜಲಜೀವನ್ ಮಿಷನಲ್ಲಿ ದುಡ್ಡು ತಂದಿರೋರು ನಾವು. ಹಳೆ ಉಂಡುವಾಡಿ ಯೋಜನೆಗೆ ಕುಮಾರಣ್ಣ 350 ಕೋಟಿ ಕೊಟ್ಟಿದ್ದು, ಅದಕ್ಕೆ 250 ಕೋಟಿನ ಎಕ್ಸ್ಟ್ರಾ ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಅವರು. ನಿಮ್ದೇನಿದೆ ಸರ್ ಕೊಡುಗೆ? ಕುಡಿಯೋ ನೀರಿಗೂ ಇಲ್ಲ, ಕಸ ತೆಗ್ಸೋದಕ್ಕೂ ಕೂಡ 58 ಕೋಟಿ ನಾನು ತಂದಿರೋದು. ಕೆಲಸ ಇವತ್ತು ಆಗ್ತದೆ, ಮುಗಿಯೋಕ್ಕೆ ಬಂತದ್ದು. ನಿಮ್ಮ ಕೊಡುಗೆ ಏನು ಸರ್? ಏನೂ ಇಲ್ಲ ಸಿದ್ದರಾಮಯ್ಯನವ್ರ ಕೊಡುಗೆ. ಅವ್ರನ್ನ ಜನ ಯಾವುದಕ್ಕೂ ನೆನಪು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಏನೋ ಬೋರ್ಡ್ ಹಾಕೊಂಡು ಓಡಾಡ್ತಾರಲ್ವ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ರಲ್ಲಿ ಮಾಡಿದ್ದಕ್ಕೆ 2011-12ರಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಸುಮ್ಮನೆ ಬಿಲ್ ತಂದರು. ಮುಂದೆ 2013ರಲ್ಲಿ ಇವರು ಮುಖ್ಯಮಂತ್ರಿ ಬಂದಾದ ಕೂಡಲೇ ಕೇಂದ್ರ ಸರ್ಕಾರದವರು 32 ರೂಪಾಯಿ ಕೊಟ್ಟು ಅಕ್ಕಿ ಖರೀದಿ ಮಾಡಿ ರಾಜ್ಯ ಸರ್ಕಾರಕ್ಕೆ 3 ರೂಪಾಯಿ ಕೊಡ್ತಾಯಿದ್ರು. 29 ರೂಪಾಯಿ ತಾನು ಭರಿಸ್ತಾ ಇತ್ತು. ಅದರಲ್ಲಿ 2 ರೂಪಾಯಿ ಕಮ್ಮಿ ಮಾಡಿ 1 ರೂಪಾಯಿಗೆ ಅಕ್ಕಿ ಕೊಡ್ತೀನಿ ಅಂತ ಅದ್ರ ಮೇಲೆ ಸ್ಟಿಕ್ಕರ್ ಹಾಕೊಂಡ್ರಿ. ಅಷ್ಟೇ ನೀವು. ಪಾಲಿಕೆ ಕಮಿಷನರ್ ಇದಾರಲ್ಲ, ಇವರು ಎಂಥ ನಿಷ್ಕ್ರಿಯ ವ್ಯಕ್ತಿ ಅನ್ನೋದು ತೋರಿಸುತ್ತೆ. ರಿಂಗ್ ರೋಡಿಗೆ ಕರೆಂಟೊಂದು ವಿಚಾರದಲ್ಲೂ ಕೂಡ ನಾವು ಆ ಸಂದರ್ಭದಲ್ಲಿ ಅದನ್ನು ಕೇಬಲ್ ಲೇ ಮಾಡಲಿಕ್ಕೆ, ಕಂಬಗಳನ್ನು ಹೊಸದಾಗಿ ಹಾಕಲಿಕ್ಕೆ 2400 ಪೋಲ್ಗಳಿದೆ. ಅದಕ್ಕೆ ಮೂಡಾದಿಂದ ದುಡ್ಡು ಕಟ್ಟಿಸಿ ಕರೆಂಟ್ ಬಿಲ್ಲನ್ನು ಕಾರ್ಪೊರೇಷನ್ ಕಟ್ಟಿಸ್ಬೇಕು, ಮೇಂಟೆನೆನ್ಸನ್ನು ಕಾರ್ಪೊರೇಷನ್ ಮಾಡಬೇಕು ಅಂತೇಳಿ ಹೇಳಿದ್ದು. ಅದಾದ ನಂತರ ರಿಂಗ್ ರೋಡನ್ನು ಮೇಂಟೈನ್ ಅವರೇ ಮಾಡಬೇಕು. ಜೊತೆಗೆ ರಿಂಗ್ ರೋಡಿಗೆ 4 ಪಟ್ಟಣ ಪಂಚಾಯತಿಗಳಿಗೂ ಸಣ್ಣ ವ್ಯಾಪ್ತಿ ಬರುತ್ತೆ. ನಾನು ಎಲ್ಲ ಚೀಫ್ ಆಫೀಸರ್ಸು ಮತ್ತು ಹೂಟಗಳ್ಳಿ ನಗರಸಭೆ ಕಮಿಷನರ್ನ ಕರೆದು, ಇನ್ನು ಕೆಲವು ಕಡೆ ಪಂಚಾಯತಿ ಬರುತ್ತೆ, ಯಾಕಂದರೆ ಬೆಲವತ್ತ, ಸಿದ್ಲಿಂಗ್ಪುರ ಎಲ್ಲ ಪಂಚಾಯತಿ ಬರುತ್ತೆ. ಅವರಿಗೆ ಜವಾಬ್ದಾರಿನ ನಾನು ಗುರುತು ಮಾಡಿಕೊಟ್ಟಿದ್ದೆ ಅವರಿಗೆ. ನಿಮ್ದು ಇಲ್ಲಿವರೆಗೂ ವ್ಯಾಪ್ತಿ ಇಲ್ಲಿವರೆಗೂ ರಾಯಲಿನ ಸರ್ಕಲಿಂದ ಹಿಡಿದು ಬೋಗಾದಿವರೆಗೂ ಕೂಡ ಹೂಟಗಳ್ಳಿಯವ್ರಿಗೆ ಬರಬೇಕು. ಅಲ್ಲಿಂದ ಬೋಗಾದಿಯಿಂದ ಮುಂದೆ ಹೋಗಿ ಕೂಡಲೇ ಶ್ರೀರಾಮ್ಪುರದವರೆಗೂ ಕೂಡ ಬೋಗಾದಿಯವ್ರು ಮಾಡಬೇಕು. ಈ ಥರ ಜಾಗ ಗುರುತು ಮಾಡಿಕೊಟ್ಟು ಪ್ರತಿ 3 ತಿಂಗಳಿಗೋಸ್ಕರ ಡ್ರೈವ್ ಮಾಡಬೇಕು ಅಂತ ಮಾಡಿದೆ. ಇವತ್ತು ನೋಡಿ ತಿಪ್ಪೆ ಆಗೋಗಿದೆ. ಡೆಬ್ರಿಸನ್ನು ತೊಗೊಂಬಂದು ಅಲ್ಲೇ ಹಾಕ್ತಾರೆ, ಕಸ ತೊಗೊಂಬಂದು ಅಲ್ಲೇ ಹಾಕ್ತಾರೆ. ಮೈಸೂರು ಪಾಲಿಕೆನ ನಾವು ಬೃಹತ್ ಮೈಸೂರು ಪಾಲಿಕೆಯನ್ನು ಮಾಡಲಿಕ್ಕೆ ಯಾಕೆ ಹೊರಟು ಅಂತಂದರೆ, ಈ ಕಸ ತೆಗೆಯೋದು, ಕುಡಿಯೋ ನೀರು ಕೊಡೋವಂಥದ್ದು ಇದೆಲ್ಲದೂ ಕೂಡ ಸೆಂಟ್ರಲೈಸ್ಡ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದು. ಈ ಕಮಿಷನರು ಪ್ರೊಆಕ್ಟಿವ್ ಆಗಿದ್ದಿತ್ತು ಅಂದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಬೃಹತ್ ಮೈಸೂರು ಪಾಲಿಕೆ ಅಂತೇಳಿ ಹೇಳ್ಬಿಟ್ಟು ಏನು ಘೋಷಣೆ ಮಾಡಿ ಅಲ್ಲಿ ಹೋಗಿ ಆ ವರ್ಣ ಕ್ಷೇತ್ರದಲ್ಲಿ ಇರುವಂಥ ಹಳ್ಳಿಗಳನ್ನೆಲ್ಲ ಸೇರ್ಸೋದಕ್ಕೆ ನಾವು ಮಾಡಿದ್ದು. ಮೈಸೂರು ರಿಂಗ್ ರೋಡಿನ ಸುತ್ತ 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಎಲ್ಲ ಸೇರಿಸ್ಬೇಕು ಅಂತ. ಅಲ್ಲ ರೀ, ಆಲ್ನಳ್ಳಿನೇ ಸೇರಲ್ಲ ಅಂತಂದರೆ ನಿಮ್ಗೆ ಯಾವುದ್ರಿ ಪಾಲಿಕೆ ಇದು? ಆಲ್ನಳ್ಳಿ ನಿಮಗೆ ಓಟ್ ಹಾಕಲ್ಲ ಅಂತೇಳಿ ಹೇಳ್ಬಿಟ್ಟು ನಿಮಗೆ ಓಟ್ ಹಾಕೋರು ಮಾತ್ರ ಸೇರಿಸ್ಕೋತೀರಾ ನೀವು? ನಿಮಗೆ ನಾವು ರಿಂಗ್ ರೋಡಿಂದ ಹೋಯ್ತು ಅಂತಂದರೆ ಮುಂದೆ ಇಲವಾಲದವರೆಗೂ ಹೋಗಬೇಕು. ಇಲವಾಲ ಮನುಗನಹಳ್ಳಿವರೆಗೂ ಹೋಗಿ ಅಲ್ಲಿಂದ ಈ ಕಡೆ ಬಂದು ಕಡ್ಕೊಳ್ಳೋದು ಸೇರಿಸ್ಕೋಬೇಕಾದ್ರೆ ಇಂಡಸ್ಟ್ರಿಯಲ್ ಏರಿಯಾದ್ದು ಅವರು ಟ್ಯಾಕ್ಸ್ ಕಟ್ತಾರಲ್ಲ, ಆ ಟ್ಯಾಕ್ಸು ನಮಗೆ ಹ್ಯೂಜ್ ಟ್ಯಾಕ್ಸ್ ಬರುತ್ತೆ. ನಾವು ಮೇಂಟೆನೆನ್ಸ್ ಮಾಡ್ಬೋದು. ಹಾಗೆ ಹೂಟಗಳ್ಳಿ
ನಗರಸಭೆ ಇದೆಯಲ್ಲ ಅದಕ್ಕೂ ಕೂಡ ಇನ್ಫೋಸಿಸ್ ಒಂದೇ ಸಾಕು ನಮಗೆ, ಕಾಮಧೇನು ಥರ ಇದೆ ಇದು. ಅವ್ರ ಟ್ಯಾಕ್ಸ್ ಸಾಕು ನಮಗೆ, ಇಂಡಸ್ಟ್ರಿದು ಟ್ಯಾಕ್ಸ್ ಸಾಕು, ಡೆವಲಪ್ ಮಾಡ್ಬೋದು. ಹೀಗೆ ಒಂದು ರೇಡಿಯಸ್ಸನ್ನು ನಾವು ನೆನಪು ಇದು ನಾವು ಗುರುತು ಮಾಡಿದ್ದು. ಆದರೆ ಇವ್ರು ಮಾತ್ರ ಹೋಗಿ ವರ್ಣ ಕಡೆ ಹೋಗ್ತಿದೆ. ನೀವು ನೋಡಿ ಅದನ್ನು ಬೃಹತ್ ಪಾಲಿಕೆದು ಆ ಕಡೆ ಹೋಗಿ ವರ್ಣಕ್ಕೆ ಹೋಗಿ ಸೇರ್ಕೊಂಡಿದ್ದೀವಿ. ವರ್ಣದಲ್ಲಿ ಯಾರಿದ್ದಾರೆ? ನಿಮ್ಮ ತೋಟಗಳನ್ನೆಲ್ಲ ಸೇರಿಸ್ಕೊಂಬಿಟ್ಟು ಪಾಲಿಕೆ ಮಾಡ್ಕೊಂಡು ನಿಮ್ಮ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳಕ್ಕೆ ಹೊಟ್ಟಿದ್ದೀರಾ? ಕಲ್ಪನೆನೇ ಇಲ್ಲ. ಜನಕ್ಕೆ ಒಳ್ಳೇದು ಮಾಡಬೇಕು ಅಂತಿಲ್ಲ. ಅವ್ರಿಗೆ ಯಾರು ಓಟ್ ಹಾಕೋರ, ಅವ್ರ ಜಾತಿ ಬಾಂಧವ್ರು ಯಾರು ಇದ್ದಾರಾ, ಅವ್ರಿಗೇನ ಆಗಬೇಕಾ, ಈ ಥರ ಯೋಚನೆ ಮಾಡುವಂತಹ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರಾಗಿದ್ದಾರೆ. ಅವ್ರಿಗೆ ವಿಷನ್ನೇ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.